ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಮನೆಯಲ್ಲಿರುವ ಸಾಮಾನ್ಯ ಪದಾರ್ಥಗಳಿಂದ ತಕ್ಷಣಕ್ಕೆ ಮಾಡಬಹುದಾದಂಥ ಒಂದು ಅದ್ಭುತ ರೈಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದು ಅಂತೇಳಿ ನೋಡು ಮಂತ್ರಿ. ಇಲ್ಲಿ ನೋಡ್ರಿ, ಒಂದು ಬೌಲ್ ಆಗೋಷ್ಟು ಅನ್ನನ ನಾ ಕುದಿಸಿಟ್ಕೊಂಡೇನ್ರಿ. ಇದೇ ಥರ ಉದುರಾಗಿ ಇರ್ಬೇಕು ನೋಡ್ರಿ. ಇವಾಗ ಏನು ಮಾಡಮ್ರಿ, ಅನ್ನ ಸೈಡಿಗೆ ಎತ್ತಿಟ್ಕೊಂಡು ಇಲ್ಲಿ ಒಂದು ಸಣ್ಣ ಬಟ್ಟಲ್ದಾಗ ಒಂದೆರಡು ತತ್ತಿ ಒಡೆದು ತೊಗೊಳತ್ತೀನಿ ನೋಡ್ರಿ. ತತ್ತಿನೂ ಅಂತಾರ್ರಿ, ಎಗ್ನು ಅಂತಾರ್ರಿ, ನೀವೇನಂತೀರಿ ನಂಗೆ ಕಮೆಂಟ್ ಮಾಡ್ರಿ. ಅದೇ ರೀತಿ ಕುದಿಸಿರುವ ಅನ್ನದೊಳಗೆ ಇವೆರಡು ತತ್ತಿನ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಅಂದ್ರೆ ತತ್ತಿ ಅನ್ನ ಒಂದೇ ಆಗ್ಬೇಕ್ರಿ. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ, ಇದನ್ನ ಚಂದಾಗೆ ಇವಾಗ ಮಿಕ್ಸ್ ಆಗೈತ್ರಿ. ಇದನ್ನ ಸೈಡಿಗೆ ಇಟ್ಟು ಒಂದು ಕಡಾಯಿ ಇಟ್ಕೊಳ್ಳುವಂತ್ರಿ ಗ್ಯಾಸ್ ಮೇಲೆ. ಕಡಾಯಿದಾಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕೊಂಡೇನ್ರಿ. ಅದೇ ರೀತಿ ಸಣ್ಣದ ಕಟ್ ಮಾಡಿರುವಂತ 2 ಉಳ್ಳಾಗಡ್ಡಿ ಹಾಕೊಂಡೇನ್ರಿ. ಇವು ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಜಸ್ಟ್ ಕಲರ್ ಚೇಂಜ್ ಆಗುತ್ತನ ಫ್ರೈ ಮಾಡ್ಕೋಬೇಕ್ರಿ. ಇದು ಫ್ರೈ ಆಗೋಣ. ಇವಾಗ ಸಣ್ಣದಾಗೆ ಕಟ್ ಮಾಡಿರುವಂತ ಟೊಮೆಟೊ ಕೂಡ ಹಾಕೊಳತ್ತೀನಿ ನೋಡ್ರಿ. ಅದ್ರ ಜೊತೆಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಂಡೇನ್ರಿ. ಇವು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವಂತ್ರಿ. ಜಸ್ಟ್ ಇವು ಹಸಿ ವಾಸನೆ ಹೋಗುತ್ತನ ಫ್ರೈ ಆದ್ರೆ ಸಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಇವಾಗೇನು ನಾವು ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ರಿ, ಎಗ್ ಹಾಕೊಂಡು ಅದನ್ನ ಇದ್ರೊಳಗೆ ಹಾಕೊಂಡು ಒಂದು 5 ರಿಂದ 6 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಯಾಕಂದ್ರೆ ತತ್ತಿಯೊಳಗಿರುವಂತ ವಾಸನೆ ಹೋಗ್ಬೇಕ್ರಿ. ಅಷ್ಟು ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಒಂದ್ 2 ರಿಂದ 3 ನಿಮಿಷ ಫ್ರೈ ಆಗೋಣ. ಇದಕ್ಕೆ ನಾವು ಮಸಾಲೆಗಳನ್ನ ಹಾಕೊಳ್ಳುವಂತ್ರಿ. ನೋಡ್ರಿ, ಇಲ್ಲಿ 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೊಂಡೇನ್ರಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಾ ಪುಡಿ, ಸ್ವಲ್ಪ ಅರಿಶಿನ, ಅದೇ ರೀತಿ ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಂಡು ಇದನ್ನ ಏನ್ ಮಾಡಮ್ರಿ, ಮಿಕ್ಸ್ ಮಾಡ್ಕೊಳ್ಳುವಂತ್ರಿ. ಇದು ಮಾಡಾಕ ಕೇವಲ 5 ನಿಮಿಷ ಸಾಕು ನೋಡ್ರಿ. ಸೂಪರ್ ಆಗಿ ಟೇಸ್ಟಿ ಆಗಿರುವಂತ ರೈಸ್ ಕೂಡ ರೆಡಿ ಐತ್ ನೋಡ್ರಿ. ನೀವು ಇದಕ್ಕೆ ಎಗ್ ರೈಸ್ ಕೂಡ ಅನ್ಬಹುದ್ರಿ. ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕಿದ್ರೆ ಸೂಪರ್ ಆಗಿರುವಂತ ಎಗ್ ರೈಸ್, ಡಿಫ್ರೆಂಟ್ ಆಗಿರುವಂತ ಎಗ್ ರೈಸ್ ಕೂಡ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಇಷ್ಟೇ ಈಸಿ ರೆಸಿಪಿ ನಿಮಗ್ ಬೇಕಾಗಿತ್ತಂದ್ರ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರ್ರಿ. ನಾ ಇವಾಗ ಸರ್ವಿಂಗ್ ಕೂಡ ಮಾಡ್ಕೊಳತ್ತೀನಿ ನೋಡ್ರಿ. ನೀವು ಮಧ್ಯಾಹ್ನ ಡಿನ್ನರ್ಗೂ ಮಾಡ್ಕೋಬಹುದ್ರಿ, ಬೆಳಿಗ್ಗೆ ನಾಷ್ಟ ಕೂಡ ಮಾಡ್ಕೋಬಹುದ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಕೂಡ ಮಾಡ್ರಿ.